ಮುದ್ದಾದ ಮಗುನ ಹೇರ್ಬೇಕು. ಆಲ್ ದಿ ಬೆಸ್ಟ್ ಹಾಸಿನಿ. ಥ್ಯಾಂಕ್ ಯು ಅತ್ತೆ. ಇವತ್ತು ನಿನ್ನ ಕತೆ ಮುಗೀತು. ವಂಶೋದ್ಧಾರಕಳಾಗಿ ಗಾಯತ್ರಿ ದೇವಿ ಅಕ್ಕನ್ನ ನಮ್ಗೆ ಆದಷ್ಟು ಬೇಗ ತೋರಿಸ್ಬಿಡು. ಗುಡ್ ಲಕ್ ನಯನಿ. ಸುಮನ ಕೂಡ ಗಂಧ ಹಚ್ಚಿ ಅಕ್ಷತೆ ಹಾಕಿ ಬಂದ್ಬಿಡಿ ಮಾಮ್. ಎಷ್ಟು ಬೇಗ ಈ ಕಾರ್ಯನ ಮುಗಿಸ್ತೀವೋ ಅಷ್ಟು ನಮಗೆ ಒಳ್ಳೇದು. ಲೇ, ಇವತ್ತು ನಂತರ ನೀನು ಆಡ್ತಿದ್ಯಲ್ಲೋ, ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀಯ? ಸೈಲೆಂಟ್ ಆಗಿದ್ದು ಸಂಭ್ರಮ ನೋಡ್ಬೋದಲ್ವಾ? ಟೆನ್ಷನ್ ಮಾಡ್ಕೋಬೇಡ, ಅನುಮಾನ ಬರುತ್ತೆ. ಶ್ರೀಮಂತರಾಗೋ ಈ ಅವಕಾಶ ಮತ್ತೆ ಮತ್ತೆ ಬರಲ್ಲ. ನಿನ್ನ ಹಾಗೆ ಮುದ್ದಾಗಿರೋ ಮಗುನ ನನ್ನ ಕೈ ಕೊಡ್ತೀಯ ಅಲ್ವಾ? ಐ ವಿಶ್ ಯು ಆಲ್ ದ ಬೆಸ್ಟ್ ಸುಮನಾ. ಥ್ಯಾಂಕ್ಸ್ ಅತ್ತೆ. ದುರಂದರ, ನೀನು ಹೋಗು. ಅದು ನಾನು ಯಾಕೆ ಬಿಡೋದ್ಗೆ? ನನ್ನ ಬಗ್ಗೆ ಗೊತ್ತಿದ್ಯಲ್ಲ. ಅತ್ತೆ, ಇಲ್ಲಿ ಮಾವ ಇಲ್ಲ ಅಂತ, ಮಕ್ಕಳು ಇಲ್ಲ ಅಂತ ಸುಮ್ಮನೆ ನೊಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನೀವು ಹೋಗಿ ಆಶೀರ್ವಾದ ಮಾಡಿ. ಬೇಡ ವಿಶ್, ಪ್ಲೀಸ್. ಬೇಕು ಅಂದರೆ ಆಮೇಲೆ ಸ್ವೀಟ್ ತಿನ್ನಿಸ್ತೀನಿ. ಆಗಲಿ. ನೀವು ಹೋಗಿ ಅಮ್ಮ, ಆಮೇಲೆ ನನ್ನ ಮಕ್ಕಳು ಹೋಗಿ ಆಶೀರ್ವಾದ ಮಾಡ್ತಾರೆ. ವಿಕ್ರಾಂತ್ ಬ್ರೋ ಬನ್ನಿ.
ತಿಲೋತ್ತಮ ಅತ್ತಿ ಯಾಕಾಗಿ ಹೇಳಿದ್ರು? ನನಗೆ ಭಯ ಪಡಿಸ್ಬೇಕು ಅಂತಾನೆ ಹಾಗೆಲ್ಲ ಅಂದ್ರ, ಅಥವಾ ನನ್ನ ವಿರುದ್ಧ ಏನಾದರೂ ಕುತಂತ್ರ ಮಾಡ್ತಿದ್ದಾರಾ? ಅನುಮಾನ ಬರೋ ರೀತಿಲಿ ಯಾರೂ ಕಾಣಿಸ್ತಿಲ್ವಲ್ಲ, ಆದರೆ ಏನೋ ಆಗೋದ್ರಲ್ಲಂತೂ ಇದೆ. ಅದೇನು ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ, ಏನು ಮಾಡಲಿ? ಬನ್ನಿ. ಒಂದ್ ನಿಮಿಷ ಕಂದ. ತಗೋ. ಏನು ಮಾಡಬೇಕು ಮಾಮ್? ಶಾಸ್ತ್ರ ಇದೆ ಕಂದ. ನೀವು 3 ಜನ ಈ ತಟ್ಟೆನ ಹಿಡ್ಕೊಂಡು ಅದರಲ್ಲಿ ಏನ್ ಕಾಣಿಸ್ತಾ ಇದೆ ಅಂತ ನಿಮ್ ಹೆಂಡ್ತೀರ ಹತ್ರ ಕೇಳಬೇಕು. ಅದಕ್ಕವರು ನಮ್ಗೆ ಸಂತಾನ ಆಯುರಾರೋಗ್ಯ ಕಾಣಿಸ್ತಾ ಇದೆ ಅಂತ ಹೇಳಬೇಕು. ಅರ್ಥ ಆಯ್ತಾ? ಇದೆಲ್ಲ ಬೇಕಾ ಮಾಮ್? ವಲ್ಲಭ್, ಸಂತಾನ ಅದಕ್ಕಿಂತ ಜಾಸ್ತಿ ಆಯುರಾರೋಗ್ಯ ಮುಖ್ಯ. ಮೊದಲೇ ಅಪಾಯಗಳು ನಮ್ಮ ಹಿಂದೆನೇ ಇರೋ ಕಾಲದಲ್ಲಿ ಹಾಗೆ ಅನ್ಕೊಳ್ಳೋದು ಒಳ್ಳೇದೇ ಅಲ್ವಾ? ಬೇಡ ಅನ್ಬೇಡ ಬ್ರೋ. ಖುಷಿ ಕೊಡುವಂಥ ಆಚಾರಗಳನ್ನು ಪಾಲಿಸೋದು ನಮ್ಗೆಲ್ರಿಗೂ ಒಳ್ಳೇದೇ. ಸರಿ ಬಿಡಿ. ವಿಕ್ರಾಂತ್ ಬಾ. ಇದ್ರಲ್ಲಿ ನಿಮ್ಗೆ ನಿನಗೇನು ಕಾಣಿಸ್ತಾ ಇದೆ? ಸಂತಾನ, ಆಯುರಾರೋಗ್ಯ. ಕೊಡೋದನ್ನ ಓರ್ಗಿತ್ತಿರು ಒಬ್ರಿಗೊಬ್ರು ಸ್ವೀಟ್ಸ್ ತಿನ್ನಿಸ್ಬೇಕು. ವಿಶ್, ಹೊರಗಡೆಯಿಂದ ತರಿಸಿರೋದನ್ನ ಊಟದ ಜೊತೆ ಹಾಕೋಣ. ಮನೇಲಿ ಮಾಡಿರೋ ಪಾಯಸನ ಇವರೇ ತಿಂತಾರೆ ಬಿಡು. ಸರಿ ಅತ್ತೆ, ನಾನೇ ತಿನ್ನಿಸ್ತೀನಿ. ಯಾವ ಬೌಲ್ ತಗೋತಾರೋ ಏನು? ಇದು ಹಾಸಿನಿಗೆ. ಈ ರೆಡ್ ಬೌಲ್ ಇದೆಯಲ್ಲ ಮಧ್ಯದ್ದು, ಅದು ನಯನಿಗೆ. ಇದರಲ್ಲಿ ವಿಷ ಇದೆ. ಇದು ತಿಂದ್ರೆ ನನ್ನ ಗತಿ ಅಷ್ಟೇ. ರೆಡ್ ಸಿಂಬಲ್ ಇರೋ ಬೌಲನ್ನ ವಿಶಾಲ್ ಬದಲು ವಿಕ್ರಾಂತ್ ತಗೋತಾ ಇದ್ದಾನೆ. ಭಯದಿಂದ ಸುಮ್ಮನ ನಿಜ ಹೇಳ್ಬಿಟ್ರೆ ನನ್ನ ಬಣ್ಣ ಬಯಲಾಗ್ಬಿಡುತ್ತೆ. ವಿಕ್ರಾಂತಿರು, ಒಂದು ನಿಮಿಷ. ಏನಾಯ್ತು ಕಂದ? ಆಗ್ಲೇ ದುರಂದರ ಅತ್ತೆ ಗಂಧ ಹಚ್ಚಿ ಅಕ್ಷತೆ ಹಾಕೋ ಅರ್ಹತೆ ಇಲ್ಲ ಅಂತ ಕೊನೆಯಲ್ಲಿ ಸ್ವೀಟ್ ತಿನ್ನಿಸ್ತೀನಿ ಅಂತ ಹೇಳಿದ್ರು ಅಲ್ವಾ ಮಾಮ್? ಹೌದು ಕಂದ. ಒಬ್ರಿಗಾದ್ರೂ ನಿಮ್ಮತ್ತೆ ಪಾಯಸ ತಿನ್ನಿಸ್ಲಿ ಬಿಡು. ಹಾಂ, ಕರೆಕ್ಟ್ ಬ್ರೋ.
ಇದನ್ನ ಯಾರೇ ತಿಂದ್ರು ಮಗು ಪ್ರಾಣ ಅಂತೂ ಹೋಗುತ್ತಲ್ವಾ? ಚಿಕ್ಕಮ್ಮನ್ಗೆ ಈ ಬಟ್ಲೆ ಸಿಗ್ಬೇಕಿತ್ತ? ಬೇಡ ಅಂತ ಹೇಳ್ಬಿಡ್ಲಾ? ಇಲ್ಲಾಂದ್ರೆ ತಿನ್ಸಿದ್ಮೇಲೆ ಆ ಪಾಯಸನ ಹಾಗೆ ಬಾಯಲ್ಲಿಟ್ಕೊಂಡ್ರೆ ಏನೂ ಆಗಲ್ವಾ? ಸಾರಿ ಸುಮನಾ, ನಿನ್ ಗಂಡ ಕೊಟ್ಟು ಪಾಯಸನ ನಿನಗೆ ತಿನ್ನಿಸ್ತಾ ಇಲ್ಲ. ಎಲ್ಲ ಕಳ್ಕೊಂಡ್ರು, ನಾನು ಎಷ್ಟು ಸಲ ಎಷ್ಟೇ ಬೈದ್ರು ಮನ್ಸಲ್ಲಿ ಯಾವುದನ್ನು ಇಟ್ಕೊಳ್ದೆ ನಿಮ್ಗಳ ಜೊತೆ ನನಗೂ ಈ ಮನೇಲಿರೋದಕ್ಕೆ ಜಾಗ ಕೊಟ್ಟಿರೋದಕ್ಕೆ ಇದನ್ನ ನೈನಿಗೆ ತಿನ್ಸೋಣ ಅಂತ ಅನ್ಕೋತಿದ್ದೀನಿ. ಅಯ್ಯೋ ಚಿಕ್ಕಮ್ಮ, ಅದಕ್ಕಿಂತ ಇನ್ನೇನ್ ಬೇಕು? ನಮ್ಮ ಅಕ್ಕಂಗ್ ನೀವು ಗೌರವ, ಬೆಲೆ, ಪ್ರೀತಿನ ತೋರಿಸ್ತಿರ್ಬೇಕಾದ್ರೆ ನನ್ಗದು ಖುಷಿನೇ ಅಲ್ವಾ? ಬಾವಾ, ನಿಮ್ ಕೈಲಿರೋ ಪಾಯಸ ಕೂಡ ನೀವ್ ನನ್ನ ಅಕ್ಕನ್ಗೆ ತಿನ್ಸ್ತೀರಾ? ನನ್ ಗಂಡಂಗ್ ಕೊಟ್ರೆ ಅವ್ರು ನನಗ್ ತಿನ್ಸ್ಬೋದಲ್ವಾ? ವೈ ನಾಟ್? ಏ ವಿಕ್ರಾಂತ್, ತಿನ್ಸು ನೀನು. ನನಗ್ ಕ್ಷಮಿಸಕ್ಕ. ನಿನಗೆ ಗೊತ್ತಿಲ್ದೆ, ನನಗೆ ಗೊತ್ತಿದ್ರು ನಿನಗೆ ದ್ರೋಹ ಮಾಡ್ತಾ ಇದ್ದೀನಿ. ನನ್ನ ಕೈಯಾರೆ ನಿನಗೆ ತಿನ್ಸೋದ್ರಿಂದ ನಾನು ತಪ್ಪಿಸ್ಕೊಂಡಿರ್ಬೋದೇ ಹೊರತು ನಿನ್ನ ಹೊಟ್ಟೆಲಿರೋ ಮಗು ಮಾತ್ರ ಎಕ್ಸಲೆಂಟ್, ಮಾರ್ವಲಸ್. ಸೀಮಂತ ಕಾರ್ಯಕ್ರಮ ಅದ್ಭುತವಾಗಿ ನಡೀತು. ನೋಡಿದ್ರ, ಯಾವ ತೊಂದರೆನೂ ಆಗಿಲ್ಲ. ವಿಶಾಲಾಕ್ಷಮ್ಮ ತಾಯಿ ಹೊಟ್ಟೆ ಯಾಕೋ ತೊಳಸ್ತಾ ಇದೆ. ಏನಾಗ್ತಿದೆ ನಂಗೆ? ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಿ ನಡೀತು ವೇಶ್. ಏನ್ ನೋಡ್ತಾ ಇದ್ದೀರಾ? ಅದನ್ನ ಓಡಿಸಿ. ಅದನ್ನ ಹಲೋ, ಯಾರಾದ್ರೂ ಓಡಿಸಿ ಅದನ್ನ. ಬನ್ನಿ, ಬೇಗ ಬನ್ನಿ. ವಿಶಾಲ್, ಆ ಕಡೆ ಹೋಗು ನೀನು. ಏನ್ ಮಾಡ್ತಾ ಇದೀಯಾ? ಹೊಡಿಬೇಡಿ. ಭಯ ಪಡ್ಬೇಡಿ. ನಾಗರಾಜನ್ಗೆ ಯಾರು ಏನು ಮಾಡಬೇಡಿ. ಭಯ ಪಡ್ಬೇಡಿ. ಹುಷಾರು, ಎಲ್ರ ಹಿಂದೆ ಹೋಗಿ. ಹುಷಾರು, ನೀವೇನು ಯೋಚನೆ ಮಾಡಬೇಡಿ. ಬೇಡ ನೈನಿ, ನಿನ್ ಪಕ್ಕಕ್ಕೆ ಸೇರ್ಕೋ. ನೈನಿ, ನಂಗೆ ತುಂಬಾ ಭಯ ಆಗ್ತಿದೆ. ನಾಗರಾಜ ಏನು ಮಾಡಲ್ಲ. ಅಕ್ಕ, ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ ಅಕ್ಕ. ಭಯ ಪಟ್ಕೋಬೇಡಿ, ಯಾರು ಭಯ ಪಟ್ಕೋಬೇಡಿ.
ನೈನಿ ನೈನಿ ಬೇಡ ನೈನಿ ಬೇಡ ನಡಿ ನನ್ನ ಕೈ ಹಿಡ್ಕೊ ಬಾ ನೈನಿ ನನ್ನ ಮಾತು ಕೇಳು. ಯಾಕೆ ಬಂದಿದ್ಯಾ ನಾಗರಾಜ? ಯಾರಿಗ ಅಪಾಯ ಅಂತ ಬಂದಿದ್ಯಾ? ನನಗೆ ಆದ್ರೆ ಇನ್ನು ನೀನಿಷ್ಟ ತಂದೆ ಕಾಪಾಡ್ತಂದೆ. ನೈನಿ ರಿಸ್ಕ್ ತಗೋಬೇಡ ಪ್ಲೀಸ್, ಪಕ್ಕಕ್ಕೆ ಸರ್ಕೋ. ನೈನಿ ಬೇಡ ನೈನಿ, ಮಾತು ಕೇಳು. ನಮ್ಮಮ್ಮ ಇದ್ದಾಳೆ. ಏನ್ ಮಾಡ್ತಾ ಇದ್ದೀರಾ? ನೈನಿ ನನಗರ್ಥ ಆಗ್ತಿದೆ ನಾಗರಾಜ. ನಾನು ತಿಂದಿದ್ದ ಪಾಯಸದಲ್ಲಿ ವಿಷ ಕಲಸಿತ್ತು. ಆ ವಿಷ ಗೊತ್ತಾಗಿ ನನ್ನ ಮಗುನ ಕಾಪಾಡಕ್ ಬಂದಿದ್ಯಾ ಅಲ್ವಾ? ಒಂದು ಸಲ ನಿನಗೆ ಉಪಕಾರ ಮಾಡಿದ್ದಕ್ಕೋಸ್ಕರ ನೀನಿಷ್ಟು ಸಲ ನನ್ನ ಕಾಪಾಡ್ತಿದ್ಯಾ. ಅದಕ್ಕೆ ನಿನ್ನ ಎಲ್ಲರೂ ಪೂಜಿಸೋದು ತಂದೆ. ಆದ್ರೆ ವಿಷಾನ್ ತೆಗೆದು ಮತ್ತೆ ಆ ವಿಷಾನ ಏನ್ ಮಾಡ್ತೀಯ ತಂದೆ? ನೀನ್ ಕಕ್ಲಿಲ್ಲ ಅಂದ್ರೆ ನಿನ್ ಪ್ರಾಣಕ್ಕೆ ಅಪಾಯ ಅಲ್ವಾ? ಅಯ್ಯೋ ಸುಮನ ಏನಾಯ್ತು? ಸುಮನ 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 ಅಯ್ಯೋ ಸುಮನ 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 ಸತ್ತೋಗ್ತೀನಿ. ಸುಮನ 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 ಏನೂ ಆಗಲ್ಲ ಸುಮನ. ಸುಮನ 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 ಏನೂ ಆಗಲ್ಲ. ಸುಮನ 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 ಏನು ಹೋಗಲ್ಲ ಸುಮನ. ನಾನು ಸತ್ತೋಗ್ತೀನಿ. ಸುಮ್ಮನ ಹೇ ಸುಮನ ರಿಲ್ಯಾಕ್ಸ್ ರಿಲ್ಯಾಕ್ಸ್, ನಿನ್ಗೇನು ಆಗಲ್ಲ. ನಾನು ಸತ್ತೋಗ್ತಾ ಇದ್ದೀನಿ. ಸುಮನ ಕಣ್ಬಿಡು. ಸುಮನ ಸುಮನ ನಿಂಗೇನು ಆಗಲ್ಲ. ಸುಮನ 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 ನಾನಿ ಏನ್ ಮಾಡ್ತಿದ್ಯಾ ನಾನಿ? ಕಚ್ಚಿರೋ ಜಾಗದಲ್ಲಿ ರಕ್ತ ಆಚೆ ಬರೋ ಹಾಗೆ ಮಾಡಿದ್ರೆ ವಿಷ ಒಳಗೆ ಹೋಗೋದಿಲ್ಲ ಯಜಮಾನ್ರೆ. ಸುಮನ ಏನೂ ಆಗಲ್ಲ ಸುಮನ. ಸುಮನ ಏನೂ ಆಗೋದಿಲ್ಲ. ಸುಮನ 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 ರಿಲ್ಯಾಕ್ಸ್ ರಿಲ್ಯಾಕ್ಸ್, ಏನು ಆಗಲ್ಲ. ಏನೂ ಆಗಲ್ಲ ಸುಮನ ಏನೂ ಆಗಲ್ಲ ಸುಮನ ಇದಲ್ಲ. ನಿಂಗೇನೂ ಆಗಲ್ಲ. ಸುಮನ ನಿನ್ಗೇನು ಆಗಲ್ಲ ಅಮ್ಮ. ಓಪನ್ ಯುವರ್ ಐಸ್. ಸುಮನ ನಿಂಗೇನೂ ಆಗಲ್ಲ ಸುಮನ. ಸತ್ತೋಗ್ತೀನಿ. ನೇನೆ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಬನ್ನಿ. ನಿಂಗೇನು ಆಗಲ್ಲ ಸುಮನ.